ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರ ವಾಗ್ದಾನದಲ್ಲಿ ನಾವು ನೋಡ್ತೇವೆ 27ನೆಯ ಕೀರ್ತನೆಯಲ್ಲಿ, ನೀನಂತೂ ನಿನಗೆ ದೇವರು ಬೆಳಕು ರಕ್ಷಕನಾಗಿರುವಾಗ ನೀನು ಯಾರಿಗೆ ಭಯಪಡ್ತೀಯ? ನನ್ನ ಸ್ನೇಹಿತರೆ, ದಾವೀದನು ಯಾವಾಗಲೂ ಕೂಡ ಧೈರ್ಯದಿಂದ ಮುನ್ನುಗ್ತಾ ಇದ್ದ. ಯಾಕೆಂದರೆ ಕರ್ತನು ಆತನ ಸಂಗಡ ಇದ್ದರು. ಇವತ್ತು ದೇವರು ನಿಮ್ಮ ಸಂಗಡ ಇದ್ದಾರೋ, ನೀವು ಧೈರ್ಯವಾಗಿ ಮುಂದೋಗಿ, ದೇವರು ನಿಮ್ಮ ಕಾರ್ಯದಲ್ಲಿ ಸಫಲಗೊಳಿಸ್ತಾರೆ. ದೇವರು ಇರುವ ಆತನು ಜೀವಿಸ್ತಾ ಇದ್ದಾರೆ, ಆತನಿದ್ದಾನೆ, ಆತ ನಮ್ಮ ಸಂಗಡಲೇ ಇರುವ ಆತನೆಂಬುದಾಗಿ ನೀವು ಹೇಗೆ ತಿಳ್ಕೊತೀರಿ? ಇವತ್ತು ನಾವು ನೋಡ್ತೇವೆ, ನಮ್ಮ ಪ್ರಾರ್ಥನೆ ನಾವು ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಬರುತ್ತೆ. ಆ ಪ್ರಾರ್ಥನೆಗೆ ಸದುತ್ತರ ಬಂತು ಕ್ರಿಸ್ತನಿಂದ, ದೇವರಿಂದ ಆ ಉತ್ತರ ಬಂದಿದೆ. ದೇವರು ನಿಮ್ಮ ಕೂಡ ಇದ್ದಾರೆ. ಆತನ ಹೆಸರು ಇಮ್ಯಾನುವೇಲ್. ಆತ ನಮ್ಮ ಕೂಡನೇ ಇರುವ ಆತನು, ನಮ್ಮ ಜೊತೆಯಲ್ಲಿ ಸಂಚರಿಸುವ ದೇವರು. ಆತನು ಯಾವಾಗಲೂ ನಮ್ಮ ಹಿತಚಿಂತಕನು. ನಮ್ಮ ಬಗ್ಗೆ ಆತನ ಆಲೋಚಿಸ್ತಾ ಇರ್ತಾರೆ. ದೇವರು ನನ್ನ ಮಕ್ಕಳಿಗೆ ಏನೆಲ್ಲ ಸಹಾಯ ಮಾಡಲಿ ಆತನ ಹಂಬಲಿಸ್ತಾ ಇರ್ತಾರೆ. ಹಾಗೆ ನಾವು ನೋಡ್ತೇವೆ, ಏಷಾಯ 41:10 ವಾಕ್ಯದಲ್ಲಿ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು. ಹೌದು ನನ್ನ ಸ್ನೇಹಿತರೆ, ಇವತ್ತು ದೇವರು ನಮ್ಮ ಸಂಗಡ ಇದ್ದಾರೆ. ಅಬ್ಬಾ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ಕೋಬೇಡ. ದೇವರು ನೀಗಲ್ಲಿ ರಕ್ಷಣೆ ಕೊಡ್ತಾರೆ. ಯೇಸು ಸ್ವಾಮಿ ತನ್ನ ಹೆಸರನ್ನು ಜನ್ಮವಾಗುವಾಗೆ, ಆತನ ಒಂದು ಹುಟ್ಟುವಾಗಲೇ ಕೂಡ ಆತನ ಹೆಸರು ಯೇಸು ಕ್ರಿಸ್ತನು ಅಂತ ಹೇಳಿ ಬರಲಿಲ್ಲ. ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದನು. ನನ್ನ ಸ್ನೇಹಿತರ, ಅದು ರಕ್ಷಣೆ ಕೊಡುವ ಆತನು. ಆತ ನಾವೆಲ್ಲೇ ಇದ್ದರೂ ನಮಗೆ ರಕ್ಷಣೆ ಕೊಡುವ ಆತನು. ನಾವು ಹೇಗೆ ಯಾವುದೇ ಒಂದು ಆಪತ್ತಿನಲ್ಲಿ, ಯಾವುದೇ ಒಂದು ಇಕ್ಕಟ್ಟಿನಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ವ್ಯಾಧಿಗ್ರಸ್ತರು ಇಲ್ಲ ಏನಾದರೂ ಒಂದು ಅಪಘಾತದ ಸಮಯದಲ್ಲೂ ಕೂಡ ಕ್ರಿಸ್ತನ ನಾಮವನ್ನು ಕೂಗಿದೊಡನೆ ನಮಗೆ ರಕ್ಷಣೆ ಕೊಡೋ ರಕ್ಷಕ ಆತನೇ. ನೀವು ರಕ್ಷಕನನ್ನು ಹೊಂದಿಕೊಂಡಿದ್ದೀರಾ. ಧೈರ್ಯವಾಗಿ ಮುನ್ನುಗ್ರಿ. ನಿಮ್ಮ ಕಾರ್ಯದಲ್ಲಿ ಕರ್ತನು ಸಫಲಗೊಳಿಸ್ತಾ ಇದ್ದಾರೆ. ನಿಮಗೆ ಜಯವನ್ನುಂಟು ಮಾಡ್ತಾ ಇದ್ದಾರೆ. ನೀವೇನು ಬೇಡಿಕೊಳ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಾದನ್ನು ದೇವರು ಈ ದಿನ ದಯಪಾಲಿಸ್ತಾ ಇದ್ದಾರೆ. ನಿಮ್ಮ ಆಸೆ ಪೂರ್ಣವಾಗುತ್ತೆ. ನೀವು ಬೇಡಿಕೊಳ್ಳ್ರಿ. ತಂದೆ ಆ ದೇವರು ಹೇಳ್ತಾರೆ, ಮತ್ತಾಯ 7:7 ವಾಕ್ಯ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಬೇಡಿಕೊಳ್ಳುವಾಗ ನಮ್ಮ ಆಸೆ ಎಲ್ಲ ಆತನಿಗೆ ಗೊತ್ತು. ನಾವು ಬೇಡೋದಕ್ಕಿಂತ ಮುಂಚಿತವಾಗಿ ಕರ್ತನು ನನ್ನ ಮಕ್ಕಳಿಗೆ ಏನು ಬೇಕು ಎಂಬುದಾಗಿ ಆತನ ಆಲೋಚನೆ ಮಾಡಿ ಅದನ್ನು ಎತ್ತಿಟ್ಟಿದ್ದಾರೆ. ನಿಮಗಾಗಿ ಅತ್ಯಧಿಕ ಬಹುಮಾನ ಇಟ್ಟಿದೆ. ಧೈರ್ಯವಾಗಿರಿ. ಕರ್ತನು ಈಗ ಆಶೀರ್ವದಿಸ್ತಾ ಇದ್ದಾರೆ. ಪ್ರಾರ್ಥನೆಯೊಂದಿಗೆ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಬೇಡಿಕೊಂಡಿದ್ದಾರೋ ಸ್ವಾಮಿ, ಏನೆಲ್ಲ ಸಮಸ್ಯೆಗಳು, ಹೋರಾಟಗಳು, ವ್ಯಾಧಿಗಳು, ಚಿಂತೆಗಳು ಕರ್ತನೇ ಅವರ ಹೃದಯದಲ್ಲಿ ಚಿಂತಾ ಭಾರಗಳು ತುಂಬಿರ್ಬೋದಪ್ಪ. ಏನು ಮಾಡೋದು, ನನ್ನ ಜೀವಿತದಲ್ಲಿ ಏನೂ ಆಗ್ತಾ ಇಲ್ವೇ, ನನಗೆ ಯಾವ ಕಾರ್ಯದಲ್ಲೂ ಸಫಲವಾಗ್ತಾ ಇಲ್ವೇ, ಅಭಿವೃದ್ಧಿ ಆಗ್ತಾ ಇಲ್ವೇ, ದೇವರೇ ತುಂಬ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂಬುದಾಗಿ ಪರಿತಪಿಸ್ತಾ ಇದ್ದಾರೆ. ಪವಿತ್ರ ಆತ್ಮನೇ, ಈಗಲೇ ಅವ್ರಿಗೆ ಸಹಾಯ ಮಾಡಪ್ಪ. ಧೈರ್ಯವಾಗಿ ಅವರು ಮುನ್ನುಗ್ಗಲಿ. ಆ ಕೆಲಸದಲ್ಲಿ ಅವರು ಜಯವನ್ನು ತಾರೋ ಸ್ವಾಮಿ. ಅದ್ಭುತ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಸ್ತೋತ್ರಮಪ್ಪ. ವಂದನೆ ಸ್ವಾಮಿ. ತಂದೆ, ಮುಪ್ಪಿನ ತಂದೆ ತಾಯಿಗಳು ಹಂಬಲಿಸ್ತಾ ಇದ್ದಾರೋ ಅಪ್ಪ, ಅವರನ್ನು ಬಲಪಡಿಸು. ನಿನ್ನ ಬಲ ಅವರ ಮೇಲೆ ಈಗ ಎಳೆಯಲಿ. ನಿನ್ನ ಬಲದಿಂದ ತುಂಬಿಸಿ ಅವರಿಗೆ ಸಹಾಯ ಮಾಡುತ್ತಂತೆ. ಕರ್ತನೇ, ವ್ಯಾಧಿಗ್ರಸ್ತರನ್ನು ನೀವು ಮುಟ್ಟಿ ಗುಣ ಮಾಡು. ದೇವರೇ, ಯಾರ್ಯಾರು ಏನೆಲ್ಲ ಸಮಸ್ಯೆಗಳಿಂದ, ಹೋರಾಟಗಳಿಂದ ಬೇಡ್ತಾ ಇದ್ದಾರೋ ಎಲ್ಲ ಸಮಸ್ಯೆಗಳು ಸಂಪೂರ್ಣ ಬಿಡುಗಡೆ ಆಗಲಿ. ಆಶೀರ್ವಾದದ ಬಾಗಿಲು ಅವರಿಗೆ ತೆರೆಯಲ್ಪಡಲಿ. ಹಿಂದೆ ಅದ್ಭುತ ಮಾಡು. ಈಗಲೇ ಆಶೀರ್ವಾದ ತುಂಬುತ್ತಾ ಇದ್ದೀರ ಸ್ವಾಮಿ. ಅದಕ್ಕಾಗಿ ವಂದನೆ ಸಲ್ಲಿಸ್ತೇನೆ. ಏನು ಬೇಡಿಕೊಂಡರು ಆತನಿಂದ ಹೊಂದುವಿರಿ ಅಂತಿದ್ದೀರಪ್ಪ. ಅವರು ಏನು ಬೇಡಿಕೊಂಡರು ಅದು ಎಸಯ್ಯ ಈಗಲೇ ನೀವು ದಯಪಾಲಿಸು ಪ್ರಭು. ಆಶೀರ್ವದಿಸಿದ್ದಕ್ಕಾಗಿ ವಂದನೆ. ನೀವು ಅದ್ಭುತ ಮಾಡಿದ್ದೀರಪ್ಪ. ನಾನು ನಂಬಿಕೆಯಿಂದ ಬೇಡಿದ್ದೇನೆ. ನಿನ್ನ ನಾಮ ಅಲ್ಲಿ ಒಂದೇ ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.